ಇದು ಬೆಂಗಳೂರು ಜನರಿಗೆ ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಅದೇನು ಗೊತ್ತಾ, ಈ ಸುಂದರವಾಗಿರುವಂತಹ ನಗರದಲ್ಲಿರುವಂತಹ ಕೆರೆಗಳು ಮಾತ್ರ ಕಲುಷಿತ ಅನ್ನೋದು ಪಟ್ಟ ಕಟ್ಕೊಂಡ್ಬಿಟ್ಟಿದ್ದಾವೆ. ಆದರೆ ಈಗ ಆ ಮಾತು ಸುಳ್ಳಾಗೋದಕ್ಕೆ ಕಾಲ ಹತ್ತಿರ ಬಂದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಪಾಲಿಕೆ ಒಂದೊಳ್ಳೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಹಾಗಿದ್ರೆ ಏನದು? ಈ ರಿಪೋರ್ಟ್ ನೋಡಿ. ಬೆಂಗಳೂರು ಸಿಲಿಕಾನ್ ವ್ಯಾಲಿ, ಐಟಿ-ಬಿಟಿ ಸಿಟಿ, ಹೀಗೆ 10 ಹೆಸರುಗಳಿಂದ ಈ ಊರಿಗೆ ಹೆಸರಿದೆ. ಒಂದು ಕಾಲದಲ್ಲಿ ಇದೇ ಬೆಂಗಳೂರು ಕೆರೆಗಳ ಊರಾಗಿತ್ತು. ಸುಂದರ ಕೆರೆಗಳಿಂದಲೇ ನೆಟ್ಟಿಗರನ್ನ ಕೈಬೀಸಿ ಕರಿತಾ ಇತ್ತು. ಆದರೆ ಕಾಲಕ್ರಮೇಣ ಸುಂದರ ಕೆರೆಗಳಲ್ಲಿ ಕಲುಷಿತ ತವರು ಮನೆ ಆಗೋಯ್ತು. ಈ ಹೊತ್ತಲ್ಲೇ ಪಾಲಿಕೆ ಒಂದೊಳ್ಳೆ ನ್ಯೂಸ್ ಕೊಟ್ಟಿದೆ. ಇನ್ಮುಂದೆ ನಗರದ 10 ಕೆರೆಗಳಲ್ಲಿ ಮಾಡಬಹುದು ಬೋಟಿಂಗ್. ನಗರದ ಕೆರೆ ನಿರ್ವಹಣೆಗೆ ಪ್ಲಾನ್ ಮಾಡಿರುವ ಪ್ರಾಧಿಕಾರ. ಹೌದು, ನಗರದಲ್ಲಿ ಒಟ್ಟು 183 ಕೆರೆಗಳಿವೆ. ಈ ಪೈಕಿ ನಗರದ ಪ್ರಮುಖ 10 ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡೋಕೆ ಪಾಲಿಕೆ ಪ್ರಸ್ತಾವನೆ ಸಲ್ಲಿಸಿದೆ. ಕರ್ನಾಟಕ ಕೆರೆ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಜೊತೆ ಕೈ ಜೋಡಿಸಿರುವ ಪಾಲಿಕೆ ಬೋಟಿಂಗ್ ತರೋದಕ್ಕೆ ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಈ ಮೂಲಕ ಕಲುಷಿತ ಆಗಿರುವ ಕೆರೆಗಳ ನಿರ್ವಹಣೆಯೂ ಮಾಡಿದ ಆಗುತ್ತೆ. ಜೊತೆಗೆ ಮೇಂಟೈನ್ ಕೂಡ ಮಾಡೋದಕ್ಕೆ ಸಹಕಾರಿ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಹಲಸೂರು ಲೇಕ್, ಕಕ್ಕದಾಸಪುರ ಕೆರೆ, ನಾಯಿಂಡಹಳ್ಳಿ, ಸ್ಯಾಂಕಿ, ಯಲಹಂಕ ಕೆರೆ, ರಾಚೇನಹಳ್ಳಿ, ವೆಂಗಯ್ಯನ ಕೆರೆ, ಬೇಗೂರು, ರಾಂಪುರ ಕೆರೆ ಮತ್ತು ಮಡಿವಾಳ ಕೆರೆಗಳಲ್ಲಿ ಈ ವ್ಯವಸ್ಥೆ ಇರಲಿದೆ. ಒಟ್ಟಾರೆ ಒಂದ್ ರೀತಿ ಖುಷಿಯ ವಿಚಾರವೇ. ಇಷ್ಟು ದಿನ ನಗರದ ಎಷ್ಟೋ ಕೆರೆಗಳಲ್ಲಿ ನೊರೆ ಕಾಣಿಸಿಕೊಂಡು ದೊಡ್ಡ ಚರ್ಚೆಯಾಗ್ತಿತ್ತು. ಇಲ್ಲಿನ ನಿವಾಸಿಗಳಲ್ಲಿ ಆತಂಕ ಉಂಟಾಗಿತ್ತು. ಆದ್ರೀಗ ಕೆರೆಗಳ ನಿರ್ವಹಣೆಗೆ ಪಾಲಿಕೆ ಹೆಜ್ಜೆ ಇಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಚಂದನ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.